ಓದು ಅಂತ ಹೇಳಿ ಏನು ಹಾಕಿದ್ದಾರೆ ಇದು ನಾವು ಸೆಪ್ಟೆಂಬರ್ 5, 2023 ಟೀಚರ್ಸ್ ಡೇ ಇನ್ ಫ್ರಂಟ್ ಆಫ್ ಚೀಫ್ ಮಿನಿಸ್ಟರ್ ಫಸ್ಟ್ ಟೈಮ್ ನಮ್ಮ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಆರ್ಡರ್ ಮಾಡಿದ್ವಿ. ನೀವು ಎಲ್ಲಾ ಶಾಲೆಯಲ್ಲೂ ಕೂಡ ಅವತ್ತೇ ಘೋಷಣೆ ಮಾಡಿದ್ವಿ. ಎಲ್ಲಾ ಶಾಲೆಯಲ್ಲೂ ಕೂಡ ಕಂಪಲ್ಸರಿ ಸಂವಿಧಾನ ಪೀಠಿಕೆ ಓದಬೇಕು. ಇವತ್ತಿನ ರಾಜಕಾರಣದಲ್ಲಿ ಏನಾಗಿದೆ, ಸ್ವಲ್ಪ ವ್ಯತ್ಯಾಸಗಳು ಯಾವ ರೀತಿ ಏನು ಅದು ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಅನಿವಾರ್ಯವಾಗಿ ಇಂಥ ವಿಚಾರಗಳನ್ನ ವಿಶೇಷವಾಗಿ ಏನು ರಾಜಕಾರಣನ ಜಾತಿಯನ್ನ ತೆಗೆದು ಭಾರತೀಯರು ಅಂತ ಹೇಳಿ ಬರಬೇಕಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅದು ಸಾಧ್ಯ. ಇಂಥ ಕಾರ್ಯಕ್ರಮಗಳು ಕೂಡ ಇವತ್ತು ಏನು ಬಂದಿದ್ದಾರೆ ಅದು ಬಹಳ ಮುಖ್ಯ. ಆಮೇಲೆ ನನ್ನ ಪುಸ್ತಕನೂ ಕೂಡ ನೀವು ನೋಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಸರ್ಕಾರಿ ಶಾಲೆಯ ಎಲ್ಲಾ ಪುಸ್ತಕದಲ್ಲೂ ಕೂಡ ಸಂವಿಧಾನ ಪೀಠ, ಮ್ಯಾಥ್ಸ್ ಇದ್ರೂ ಸಂವಿಧಾನ ಪೀಠಿಕೆ ಇರ್ತದೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಸರ್ಕಾರಿ ಶಾಲೆಯನ್ನ SSLC ಬೋರ್ಡ್ ಬೇರೆಯವರು ಪರ್ಚೇಸ್ ಮಾಡಿದ್ರು ಕೂಡ ಸಂವಿಧಾನ ಪೀಠಿಕೆ ಅದರಲ್ಲಿ ಪ್ರಿಂಟ್ ಆಗಿದೆ. ಮಹಾತ್ಮ ಗಾಂಧಿಯವರ ಪೀಠಿಕೆ ಏನು ಪಾತಕಗಳು ಅಂತ ಹೇಳಿ 7 ಪಾತಕಗಳು ಅಂತ ಹೇಳಿದೆ, ಅದು ಪ್ರಿಂಟ್ ಆಗಿದೆ. ಗಾಂಧಿ ಭಾರತ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನೋಡಿ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಮೇಲ್ಗಡೆಗೆ ಲೋಗೋ. ಯಾಕೆಂದ್ರೆ ನಮ್ಮ ಡ್ಯೂಟಿನ ನನ್ನ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಒಳ್ಳೇದು ಮಾಡೋದು. ಸುಮಾರು 10.5 ಕೋಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಪ್ರಿಂಟ್ ಆಗಿದೆ. ಎಲ್ಲರ ಮನೇಲೂ ಕೂಡ ಮಕ್ಕಳಿಗೆ ಭಾವನೆ ಬರಬೇಕು. ಮಹಾತ್ಮ ಗಾಂಧಿ ಯಾರು, ಸಂವಿಧಾನ ಅಂದ್ರೆ ಏನು, ಬರೀ ಓದೋದಲ್ಲದೆ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಕೂಡ ಈಗ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಪೀಠಿಕೆ ಓದೋದಾಯ್ತು, ಬಯಟ ಆಯ್ತು, ಅದರೊಳಗೆ ಏನು ಬರೆದಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೂಡ ನಾವು ಈ ಸತಿ ತರ್ತಕ್ಕಂಥದ್ದು ನಾವು ಮಾಡ್ತಾ ಇದೀವಿ. ಇದು ಈ ಸೆನ್ಸಸ್ ಬಗ್ಗೆ ಇದೆಲ್ಲದೂ ಕೂಡ ಸಾರ್ವಜನಿಕರು ಕೂಡ ಬಂದಾಗ ದಯವಿಟ್ಟು ಇದಕ್ಕೆ ಸಹಕಾರ ಕೊಡಿ. ಕರೆಕ್ಟ್ ಆಗಿ ನೀವು ಮಾಹಿತಿ ಕೊಟ್ರೆ ಅದು ನಿಮ್ಮ ಒಳ್ಳೇದಕ್ಕೇನೆ ನಾವು ಮಾಡ್ತಾ ಇರೋದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ